ಬಡ ಕುಟುಂಬಕ್ಕೆ ಆಸರೆಯಾದ ದಕ್ಷ ಪೊಲೀಸ್ ಅಧಿಕಾರಿ. ಕೋಳಿತೊಟ್ಟು ಕೊನಾಲು ಗ್ರಾಮದ ಕುಮೇರು ಸಂಜೀವ ನಾಯ್ಕರ ಬಡ ಕುಟುಂಬಕ್ಕೆ ನಿವೃತ್ತ ದಕ್ಷ ಪೊಲೀಸ್ ಅಧಿಕಾರಿ ವೇಶ್ನಾಲ್ ಇಪಾನ್ ವರ್ಗೀಸ್ ಇವರು ನಿರ್ಮಿಸಿಕೊಟ್ಟ ನೂತನ ಮನೆಯ ಹಸ್ತಾಂತರ ಕಾರ್ಯಕ್ರಮ 24/2/2022 ಗುರುವಾರದಂದು ನಡೆಯಿತು. ನೆಲ್ಯಡಿ ಆಲ್ಫೋನ್ಸಾ ಚರ್ಚಿನ ಧರ್ಮಗುರು ಬಿನೋಯಿ ಕುರಿಯಾಳ್ ಸೇರಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರನ್ನೂ ಸ್ವಾಗತಿಸಿದರು. ಗೋಳಿತೊಟ್ಟು ಗ್ರಾಮ ಪಂಚಾಯತ್ ಸದಸ್ಯ ವಿಸಿ ಜೋಸೆಫ್ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಅವನ ಬದುಕಿಗೆ ಸಹಾಯವಾಗುವಂತೆ ಅವನನ್ನು ಪ್ರಚೋದಿಸುವಂತ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಈಪನ್ ಸರ್ ಅವರು ಇಟ್ಟುಕೊಂಡಿದ್ದಾರೆ. ಗೋಳಿತೊಟ್ಟು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶ್ರೀಮತಿ ಶೋಭಲತಾ ಬೇಲೆ ಮಂತನ ಇಂಚಿನ ಈಪನ್ ಸರ್ಗೆ ಆರೋಗ್ಯ ಐಶ್ವರ್ಯ ಪೂರ ಕೊರಡಿದೀವಿ. ಸಿಸ್ಟರ್ ಲಿಸ್ಸಿ ಮ್ಯಾಥ್ಯೂ ನಾವು ರಹಸ್ಯವಾಗಿ ಏನು ಕೆಲಸ ಮಾಡಿದ್ರು ದೇವರು ಅದನ್ನು ಕಾಣ್ತಾರೆ ಎಂಬುದಕ್ಕೆ ಒಂದು ಉದಾಹರಣೆ ಇದು. ಆಗ ಈಪನ್ ಸರ್ ಅವರು ಅದನ್ನು ಗುರುತಿಸಿ ಇಂಥ ಒಳ್ಳೆ ವ್ಯಕ್ತಿತ್ವಕ್ಕೆ ಒಂದು ಉಪಕಾರ ಮಾಡಿದ್ದು ನನಗೂ ಕೂಡ ತುಂಬಾ ಸಂತೋಷವಾಯಿತು. ನಿವೃತ್ತ ದಕ್ಷ ಪೊಲೀಸ್ ಅಧಿಕಾರಿ ವೇಶ್ನಾಲ್ ಇಪಾನ್ ವರ್ಗೀಸ್ ಸಂಜೀವ ಕುಟುಂಬಕ್ಕೆ ಕೀ ಹಸ್ತಾಂತರಿಸಿದರು. ಗೋಳಿತೊಟ್ಟು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಜನಾರ್ದನ ಗೌಡ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶ್ರೀಮತಿ ಮ್ಯಾಕ್ಸಿ ಮೇರಿ, ಎಜಿ ಜೋಸ್, ಸಂಜೀವರವರ ಮಾತೃಶ್ರೀ ಶ್ರೀಮತಿ ಯಮುನಾ, ಶ್ರೀಯುತ ಸುರೇಶ್, ಆಲ್ಫೋನ್ಸಾ ಚರ್ಚಿನ ಸದಸ್ಯರಾದಂತಹ ಬಿನೋಯಿ, ಸೆಬಾಸ್ಟಿನ್ ಮೊದಲಾದವರು ಉಪಸ್ಥಿತರಿದ್ದರು. ನನ್ನ ಪ್ರೀತಿಯ ನೇಸರ ಚಾನಲ್ ವೀಕ್ಷಕರೇ, ನಾನು ಫಾದರ್ ಜೋಸೆಫ್ ಬಿನೋಯ್ ಜೋಸೆಫ್. ನಾನು ಆಲ್ಫೋನ್ಸಾ ಚರ್ಚ್ನ ಫಾದರ್ ಆಗಿದ್ದೇನೆ. ದೊಡ್ಡ ಒಂದು ಮಹತ್ ಕಾರ್ಯದಲ್ಲಿ ಇವತ್ತು ಪಾಲ್ಗೊಂಡಿದ್ದೇನೆ. ಈ ಒಂದು ಮನೆ ಸಂಜೀವರಿಗೆ ಸಿಗಲಿಕ್ಕೆ ಕಾರಣ ಒಂದು ನಮ್ಮ ಜನಕ್ಕೆ ಮುಟ್ಟಬೇಕು ಎಂಬುದು ನನ್ನ ಗುರಿ. ಯಾಕೆಂತ ಹೇಳಿದರೆ ಸಂಜೀವಣ್ಣವರು ತನ್ನ ತಂದೆ ತಾಯಿಯವರಿಗೆ ಅವರು ರೋಗಿಗಳ ತಂದೆಯವರು ತೀರಿ ಹೋಗಿದ್ದಾರೆ. ಅವರು ಪ್ಯಾರಲೈಸ್ಡ್ ಆಗಿ ರೋಗಿಯಾಗಿದ್ದಾಗ ಎಷ್ಟೋ ವರ್ಷಗಳು ಅವರನ್ನು ಚಿಕ್ಕ ಮಗುವಿನಾಗಿ ಎತ್ಕೊಂಡು ಪ್ರತಿದಿನ ಬೆಳಗ್ಗೆ ಸಂಜೆ ಸ್ನಾನ ಮಾಡಿಸಿಕೊಂಡು ಅಪ್ಪನಿಗೆ ದೇವರಂತೆ ಕಂಡುಕೊಂಡು ಮಾಡಿದ ತನ್ನ ಒಂದು ದೊಡ್ಡ ಮಾನವೀಯತೆ. ಹಾಗೆ ಈಗ ಅಮ್ಮನೂ ಸಹ ಇಲ್ಲಿ ಇದ್ದಾಳೆ. ಅವರು ಸಹ ಬೆಡ್ ಆಗಿದ್ದಾರೆ. ಅವರನ್ನು ಬೆಳಗ್ಗಿನಿಂದ ಸಂಜೆ ತನಕ ಆ ಒಂದು ನೋಡುವ ಯಾವುದೇ ಒಂದು ನರ್ಸಿಂಗ್ ನಮ್ಮ ಇನ್ಸ್ಟಿಟ್ಯೂಷನಲ್ ಮೆಡಿಕಲ್ ಕಾಲೇಜ್ ಎಲ್ಲೂ ಸಿಗದ ಒಂದು ನರ್ಸಿಂಗ್ ಕೇರ್ನ ಕೊಡ್ತಾ ಇದ್ದಾರೆ. ಅಂದರೆ ಇಷ್ಟೊಂದು ವರ್ಷಗಳಾಗಿ ಕೊಡ್ತಾ ಇದ್ದಾರೆ. ಆ ಒಂದು ಒಳ್ಳೆ ಅವನ ಒಂದು ಗುಣವನ್ನು ಕಂಡುಕೊಂಡೆ ನಮ್ಮ ಇಪ್ಪನ್ ಸರ್ ಅವರು ಇವರ ಕಳೆದ ಮಳೆಗಾಲದಲ್ಲಿ ಮನೆಯ ಒಂದು ಅರ್ಧ ಭಾಗ ಕುಸಿದೋಗಿತ್ತು. ಕಳೆದ ಮುಂಚಿನ ಮಳೆಗಾಲದಲ್ಲಿ ಈಗ ಒಂದು ಸುಂದರವಾದ ಮನೆ ಕೊಟ್ಟುಕೊಟ್ಟಿದ್ದಾರೆ. ಎಲ್ಲಿ ಪುಟ್ಟ ಸಹಾಯ ಹೆಲ್ಪ್ ಪೂರ ಸಾಧಾರಣ ತಾಪತ್ರ ರೀತಿಯಲ್ಲಿ ದುಂಬುಡ್ದೇ ಮಲ್ತೊಂದು ಎನ್ನ ಪಂಡ ಇನ್ನು ಸೋರ್ಸ್ ದ ಲಿಮಿಟೆಡ್ ಅಂಚನೆ ಮುಖ್ಯ ಎಂಕ್ಲೆಗೆ ಒಂಜಿ ಮನಸ್ಸಿಟ್ಟು ಕಾಂಡು ಒಂಜಿ ಏರಿಯ ಕಾಂಡದ್ದು ಬಜಿ ಪಾಪತ್ತ ಜನಕ್ಕೂ ಒಂಜಿ ಇಲ್ಲು ಮಲ್ತುಕೊಡು ಅವಾಗ ಇಲ್ಲು ಮಲ್ತುಕೊಡ್ನ ಏರಿಯಾಗಿಂದ ನಡಿತ ಅಂದಾಜು ಮಲ್ಪುವಾಗ ಅವು ಒಂಜಿ ಐಕೆ ಕೆಲವೊಂದು ಇಂದುದಿಯೆ ಮಾರ್ಗ ಒಂಜಿ ಇಂದುದಿಯೆ ಓ ಎಂಚಿನಕ್ಲ ಆದಿಪ್ಪೋಡು ಅಪ್ಪ ದಾಲ ಇಲ್ಲದ ಇಜ್ಜಂದಿನಾರು ಒಕ್ಕ ನಾಟ್ಲಿಗೆ ಒಂಜಿ ಇಲ್ಲಿ ಕಟ್ಟೋಣಿಯರ ತಾಕತ್ತಿಜ್ಜಂದ ಅಂಚೆ ಒಂಜಿ ಪಾಪದ ಒಂಜಿ ಸಭ್ಯತೆ ಇಟ್ಟು ಸಮಾಜ ಒಟ್ಟು ಜೀವನ ಮಲ್ಪುನ ಪೆಮ್ನೆನ ಬಿಡದಿ ಜೋಕ್ಲಿ ಸರಿಯಾದ ತೂಪುಣಂಚಿನ ಒಂದು ಜನನ ಸೆಲೆಕ್ಟ್ ಮಾಡ್ತದೆ ಕೊರೊಂದು ನೆನ್ತೊಂಡೆ ಅಂಚ ನಾ ಎನ್ನ ಅಂದಾಜಿಟ್ಟೆ ಯಾನ್ ನೆನ್ತೊಂದಿಪ್ಪುನಾಗ ಈ ಸಂಜೀವ ಪಂಪನ ಜನ ಆರೊಂಜಿ ಕೂಲಿಕ ಕಾಂಕ್ರೀಟ್ದ ಕೂಲಿ ಕಾರ್ಮಿಕ ಕೆಲಸ ಅಕ್ಲಿನ ಎಡ್ಡೆ ಗುರ್ತೊಂದು ಅಪ್ಪೆ ಮನ ಭಾರಿ ಎಡ್ಡೆ ರೀತಿ ತೂತೆ ಯಾನೆ ಕಣ್ಣಾರೆ ತೂತೆ
ಅಂಚ ಯಾರನ್ನ ಅಮ್ಮೇರೇನು ಪೇನ್ ಕೂಡ ಏನು ಬತ್ತು ತುಗೊಂಡು ತೂದಿತ್ತೆ ಕಾರಣ ಅಮ್ಮೇರೇನು ಇಲ್ಲಡಿ ದುಂಬು ಕೆಲಸ ಬತ್ತುಂದಿತ್ತು ಅಂಚೆ ಎಡ್ಡೆ ಒಂದು ಪರಿಚಯ ಇತ್ತು ಈ ಸಿಚುವೇಶನ್ ಇಂಚಿನ ಒಂದು ಜನಕ್ಕೆ ಭಾರಿ ಸೂಕ್ತವಾಯಿನ ನಡೆದು ಯಾನ ತೆರೆಯೊಂದು ಈ ಸಂಜೀವ ನಾಯಕ ಪಂಪನಾಗಿ ಭಾರಿ ಖುಷಿ ಆತಂದು ಆರ್ನಂಚಿನ ಮನಸ್ಸು ಮಾಂತಿರೆಗ್ಲ ಇಪ್ಪಾಡು ಈ ನೆಟ್ಟು ಎನ್ನಂಚಿನ ಬಡವರಿಗೆ ನನಲಾಂಚಿನ ಒಂದು ಉಪಕಾರ ಮನ್ಪುನ ಅಂಚಿನ ಒಂದು ಶಕ್ತಿನ ದೇವರು ಕೊರಡಂದು ಯಾನ್ ಈ ಸಂದರ್ಭ